ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಹುಬ್ಬಳ್ಳಿಯ ಈಶಾ ಹೆಲ್ತ್ ಕೇರ್ ಸೆಂಟರ್ ಇವರ ಸಹಯೋಗದೊಂದಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ಸಾಂದ್ರತೆ ಪರೀಕ್ಷಾ ಶಿಬಿರ ನಡೆಯಿತು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಅವರು ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ, ಆರೋಗ್ಯವಂತ ಸಮಾಜದಿಂದ ಮಾತ್ರ ಸದೃಢ ರಾಷ್ಟ್ರ ನಿರ್ಮಾಣ ಸಾಧ್ಯ. ಈ ಭಾಗದ ಜನತೆಗೆ ಅನುಕೂಲವಾಗಲೆಂದು ಈ ಶಿಬಿರವನ್ನು ಆಯೋಜಿಸಲಾಗಿದ್ದು, ಈ ಶಿಬಿರದ ಪ್ರಯೋಜನವನ್ನ ಎಲ್ಲರೂ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಕಾಗದ ಕಾರ್ಖಾನೆಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನದೀಪ ಗಾಂವ್ಕರ್ ಅವರು ಮಾತನಾಡಿ, ಆಸ್ಟಿಯೋಪೊರೋಸಿಸ್ ಎಂದರೆ ಮೂಳೆ ತೆಳುವಾಗಿ ಮತ್ತು ದುರ್ಬಲವಾಗಿ ಮೂಳೆ ಮುರಿತಕ್ಕೆ ಕಾರಣವಾಗುವ ಒಂದು ಸದ್ದಿಲ್ಲದ ಸ್ಥಿತಿ. ದೇಹವು ಹೊಸ ಮೂಳೆಗಳ ರಚನೆ ರೂಪಿಸಲು ವಿಫಲವಾದರೆ ಅಥವಾ ಹಳೆಯ ಮೂಳೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಶವಾದರೆ ಈ ರೋಗವು ಸಂಭವಿಸುತ್ತದೆ. ದೇಹದ ಮೇಲೆ ಯಾವುದೇ ಗಾಯವಿಲ್ಲದೆ ಅತ್ಯಂತ ಸುಲಭದಲ್ಲಿ ಕಂಡುಹಿಡಿಯುವ ವಿಧಾನವೇ ಮೂಳೆಯ ಖನಿಜಾಂಶಗಳ ಸಾಂದ್ರತೆ ಪರೀಕ್ಷೆಯಾಗಿದೆ ಎಂದರು. ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆಆರ್ ಮತ್ತು ರಾಜೇಶ್ ತಿವಾರಿ ಅವರು ಈ ಶಿಬಿರದ ಉದ್ದೇಶವನ್ನು ವಿವರಿಸಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಜನರಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವ ಆರೋಗ್ಯ ಶಿಬಿರಗಳನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬರುತ್ತಿದೆ. ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಡಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದ ಯಶಸ್ವಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಬೋನ್ ಡೆನ್ಸಿಟಿ ಚೆಕಪ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ಯಾಂಪ್ ನಾವು ಈಶಾ ಹೆಲ್ತ್ ಕೇರ್ ಹುಬ್ಬಳ್ಳಿ ಅವರ ಜೊತೆಗೆ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಈ ಕ್ಯಾಂಪ್ ಆ್ಯಕ್ಚುಲಿ 40 ವರ್ಷದ ಮೇಲೆ ಅವರಿಗೆ ಭಾಳ ಯೂಸ್ಫುಲ್ಲು. 40 ವರ್ಷ ಆಗಿದ ಮೇಲೆ ಎಲ್ಲರೂ ಪಿರಿಯಡಿಕ್ ಆಗಿ ತಮ್ಮ ಬೋನ್ ಡೆನ್ಸಿಟಿಯನ್ನು ಚೆಕಪ್ ಮಾಡಬೇಕು. ಅದರಿಂದ ನಮ್ದು ಆ್ಯಕ್ಚುಲಿ ಏಜ್ ಹೆಂಗೆ ಬೆಳಿತೈತೆ ಹಂಗೆ ನಮ್ಮದು ಬೋನ್ ವೀಕ್ ಆಗ್ತಾ ಹೋಗ್ತಾವಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಸಪ್ಲಿಮೆಂಟ್ರಿ ವಿಟಮಿನ್ ಡಿ ಮತ್ತು ಇದರದ್ದು ಗುಳಿಗೆಯನ್ನು ತೊಗೊಳ್ಬೇಕಾಗ್ತೈತಿ. ಇದು ಚೆಕಪ್ ಮಾಡಿದ್ರು ಎಲ್ಲರಿಗೂ ಭಾಳ ಒಳ್ಳೆಯದು. 40 ಇಯರ್ಸ್ ಏಜ್ ಆಗಿದ ಮೇಲೆ ಇಲ್ಲೇ ನಾವು ಇವತ್ತು ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೇ ನಾವು ಚೆಕಪ್ ಮಾಡಿ ಮತ್ತು ಫ್ರೀ ಮೆಡಿಸಿನ್ ಉಚಿತವಾಗಿ ಔಷಧಿಯನ್ನು ಕೂಡ ಕೊಡ್ತಾ ಇದ್ದೀವಿ. ನಾನು ಎಲ್ಲ ದಾಂಡೇಲಿ ಇದು ಕ್ಯಾಂಪ್ ಎಲ್ಲ ದಾಂಡೇಲಿಯವರಿಗೆ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಇದರದ್ದು ಬೆನಿಫಿಟ್ ತಗೊಳ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ರಿಜಿಸ್ಟ್ರೇಷನ್ ಎಷ್ಟಾಗಿದೆ? ಈಗಾಗಲೇ 2 ರಿಜಿಸ್ಟ್ರೇಷನ್ ಆಗಿದಾವ. 200. ಆಮೇಲೆ ಈಗ ಮಧ್ಯಾಹ್ನ 4 ಗಂಟೆ ಮಟ್ಟ ಇದು ಕ್ಯಾಂಪ್ ಇದೆ. ನಾವು 400 ಮಂದಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ತಾಂತ್ರಿಕ ವಿಭಾಗದ ಅಧ್ಯಕ್ಷ ಅನುಜ್ ತಯಾಳ್, ಹಣಕಾಸು ವಿಭಾಗದ ಹಿರಿಯ ಉಪಾಧ್ಯಕ್ಷ ಅಶೋಕ್ ಶರ್ಮಾ, ಮಾನವ ಸಂಪನ್ಮೂಲ ವಿಭಾಗದ ಹಿರಿಯ ಉಪ ಪ್ರಧಾನ ವ್ಯವಸ್ಥಾಪಕ ವಿಜಯ್ ಮಹಾಂತೇಶ್, ಡಾಕ್ಟರ್ ಜಿಡಿ ಭಂಡಾರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ, ನಗರಸಭಾ ಸದಸ್ಯ ಅನಿಲ್ ನಾಯ್ಕರ್, ಈಶಾ ಹೆಲ್ತ್ ಕೇರ್ ತಜ್ಞರು, ಕಾಗದ ಕಾರ್ಖಾನೆಯ ಆಸ್ಪತ್ರೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಕಾಗದ ಕಾರ್ಖಾನೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.